ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು 2-3 ದಿನದಿಂದ ಬ್ಲಾಗ್ ಮಾಡಿಲ್ಲ. ಏನಪ್ಪ ಅಂತಂದರೆ ಇವತ್ತು ಮಗಳಿಗೆ ಹುಷಾರಿರಲಿಲ್ಲ, ಬಿದ್ದು ಕಾಲೇಟ್ ಮಾಡ್ಕೊಂಡ್ಬಿಟ್ಟಿದ್ಲು. ಮತ್ತು ಊರಿಂದ ನೆಂಟರು ಬಂದಿದ್ರು. ಅಡುಗೆ ಊಟ ನನ್ನ ದಿನಚರಿ ಎಲ್ಲ ಅಮ್ಮನ ಮನೆಯಲ್ಲೇ ನಡೀತಾ ಇತ್ತು. ಮತ್ತು ಹಾಗೆ ನನಗೆ ಸ್ವಲ್ಪ ಹುಷಾರಿತ್ತಿಲ್ಲ 2 ದಿನದಿಂದ, ಹಾಗಾಗಿ ನಾನು ಬ್ಲಾಗ್ ಮಾಡಲಿಲ್ಲ. ಆಲ್ಮೋಸ್ಟ್ ನಾನು ನೆನ್ನೆ ಅಂತೂ ಫ್ರೆಂಡ್ಸ್ ಬೆಳಿಗ್ಗೆ ಮಲಗಿದವಳು, ಸಂಜೆ ಎದ್ದಿದ್ದೀನಿ. ಮತ್ತು 2 ದಿನದಿಂದ ಅಮ್ಮನ ಮನೆಯಲ್ಲೇ ಊಟ ನಡೀತಾ ಇತ್ತು. ಮತ್ತು ಹಾಗೆ ವರ್ಷಮ್ಮನೂ ಸ್ವಲ್ಪ ಕಾಲೇಟ್ ಮಾಡ್ಕೊಂಡು ಬಂದಿದ್ದಲ್ಲ, ಅವಳಿಗೂ ಸ್ವಲ್ಪ ಆ ಕಡೆ ಇದಾಯಿತು. ಮತ್ತು ಹಾಗೆ ಮನೇಲಿರುತ್ತಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳಿರುತ್ತಲ್ಲ, ಹಂಗಾಗಿ ಇವತ್ತು ಮನಸ್ತಾಪಗಳನ್ನ ಮುರಿದು ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ತುಂಬಾ ದಿನ ಆಗಿತ್ತು ಫ್ರೆಂಡ್ಸ್ ನಾವು ಹೋಟೆಲ್ಗೆ ಹೋಗಿ ಫ್ಯಾಮಿಲಿ ಊಟ ಮಾಡಿ. ಆಲ್ಮೋಸ್ಟ್ ನನ್ನ ಬರ್ಡೇನೋ ಯಾರ ಬರ್ಡೇನ ಅಂತ ಗೊತ್ತಿಲ್ಲ, ಹೋಗಿ ಊಟ ಮಾಡ್ಕೊಬಂದಿದ್ದು. ನಾವು ಅದ್ರ ಮೇಲಿಂದ ಹೋಗೇ ಇಲ್ಲ, ಹಾಗಾಗಿ ಇವತ್ತು ಹೋಗ್ತಾಯಿದ್ದೀವಿ. ಪಾಪ ವರ್ಷಮ್ಮನ ಕೈ ಕಾಲಂತೂ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ತೋರಿಸ್ತೀನಿ ಹೇಗಾಗಿದೆ ಅಂತ. ಅವತ್ತು ಕತ್ಲಲ್ಲಿ ಅಷ್ಟು ಕಾಣಿಸ್ಲಿಲ್ಲ, ತುಂಬಾ ನೋವಾಗ್ತೈತೆ. ಮತ್ತು ಹಾಗೆ ಬಂದು ತುಂಬ ದಿನದ ನಂತರ ಫ್ಯಾಮಿಲಿ ಎಲ್ಲ ಒಂದು ಏನಾರು ಹೊರಗಡೆ ತಿನ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಮನೆ ಆದಮೇಲೆ ಮನಸ್ತಾಪಗಳಿರುತ್ತೆ, ನಮ್ಮ ಮನಸ್ತಾಪಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಹೊರಗಡೆ ಒಂದು ಪ್ರಶಾಂತತೆಗಳನ್ನ ನಾವು ಕಂಡ್ಕೋಬೇಕು ಅಂತ ಅನ್ನಿಸ್ತಿದೆ. ಸಣ್ಣ ಪುಟ್ಟ ಜಗಳ ಯಾರ ಮನೇಲಿ ಇರೋಲ್ಲ, ಪ್ರತಿಯೊಬ್ಬರ ಮನೇಲೂ ಜಗಳ ಮನಸ್ತಾಪಗಳು ಬಂದೇ ಬರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ಅಂತ ಅನ್ನಿಸ್ತದೆ ಅನ್ನೋದಲ್ಲಿ. ಆದರೆ ಸಿಟ್ಟು ಬಂದಾಗ ಏನು ಮಾಡೋದು, ಆಗ ಹೊರಗಡೆ ಕರ್ಕೊಂಡೋಗಿ ನಮ್ಮನ್ನು ತಣ್ಣಗೆ ಮಾಡೋದೇ ನಮ್ಮ ಮನೆಯವರ ಕೆಲಸಗಳು. ಹಾಗಾಗಿ ವರ್ಷಮ್ಮನಿಗೂ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಗಲಿ. 3 ದಿನದಿಂದ ಮಾತ್ರೆ ಅದು ಇದು ಅಂತ ಕುಡಿತಾ ಇದ್ದಲ್ಲ, ಹಾಗಾಗಿ ಅವಳನ್ನ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಮತ್ತು ಅವಳ ಕಾಲು ಹೇಗಾಗಿದೆ ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಈಗ ಸ್ವಲ್ಪ ಪರವಾಗಿಲ್ಲ. ಇದು ಸ್ವಲ್ಪ ಇಲ್ಲೆಲ್ಲ ಕಿತ್ಕೊಂಡಂಗಾಗೈತೆ. ಈಗ ಸ್ವಲ್ಪ ಪರವಾಗಿಲ್ಲ ನೋಡ್ರಿ. ಈ ಕಾಲು ಇಲ್ಲಿ ಮಾಡ್ಕೊಂಡು ಬಂದಿದ್ದಾಳೆ, ಇದೊಂದು ಸ್ವಲ್ಪ ಏಟಾಗಿತ್ತು. ಮತ್ತು ಇಲ್ಲಿ ಹಿಂಗೆಲ್ಲ ಮಾಡ್ಕೋತಾರೆ ಫ್ರೆಂಡ್ಸ್. ಯಪ್ಪ ದೇವ್ರೆ, 3 ದಿನ ನಡೆಯೋಕ್ಕಾಗಲ್ಲ. ಆದರೂ ಇವತ್ತು ಖೋಖೋ ಆಡ್ಕೊಬಂದಿದ್ದಾಳೆ. ಇಂಥವ್ರಿಗೆ ಏನು ಹೇಳ್ತಾರೆ ಹೇಳಿ, ಕೇಳಿ. ಏನಂದ್ರಂತ ಇವತ್ತು ಟೀಚರ್ಸ್ಗಳು ಕೇಳಿ ಏನು ಹೇಳಿದ್ರು? ಬೇಷ್ ಅಂದ್ರಂತೆ ಫ್ರೆಂಡ್ಸ್. ನೋಡಿ, ಖೋಖೋ ಆಡಿನೇ ಕಾಲು ಏಟ್ ಮಾಡ್ಕೊಬಂದವಳೆ, ಆದ್ರೂ ಪುನಃ ಆಟಾಡಿ ಬೇಷ್ ಅನ್ಸ್ಕೊಬಂದವಳೆ. ಗ್ರೇಟ್ ಅಲ್ಲ ಇವಳು. ಒಂಥರ ವಿಚಿತ್ರ ಪ್ರಾಣಿ ಅಂದರೆ ಇದೇನೆ ನಮ್ಮ ಮನೇಲಿ. ಯಾರ್ದು ಕಾಲು ನೋವು ಅಂತೆ, ಆದ್ರೂ ಇದು ಮಾಡ್ಕೊಬಂದವಳೆ ನೋಡಿ. ಹಿಂಗೆಲ್ಲ ಮಾಡ್ಕೊಂಬರ್ತಾಳೆ. ಬೇಡ ಅಂದಿದ್ದ ಕೆಲಸನೇ ಜಾಸ್ತಿ ಮಾಡ್ತಾಳೆ ಫ್ರೆಂಡ್ಸ್ ಇವಳು. ಯಾರು ಬುದ್ಧಿ ಹೇಳೋಕ್ಕಾಗಲ್ಲ. 2-3 ದಿನದಿಂದ ಕಾಲು ನೋವು ಅಂತಿದ್ದಾಳೆ. ಆದರೂ ಹೋಗಿ ಪುನಃ ಬಿದ್ದು ಪುನಃ ಏಟ್ ಮಾಡ್ಕೊಬಂದು, ಪುನಃ ಇವತ್ತು ಏಟಾಗಿಲ್ಲ. ಬೇಡ ಅಂದ್ರೂ ಆಟ ಮಾಡ್ಕೊಬಂದವಳೆ. ಈಗ ಹೆಂಗೈತೆ ಬೆಟರಾ? ನೋಡಿ, ಹೇಳಿದ ಮತ್ತೆ ಕೇಳಲ್ಲ ಫ್ರೆಂಡ್ಸ್, ಒಂಚೂರು ಕೇಳಲ್ಲ ಫ್ರೆಂಡ್ಸ್. ಹಾಗೆ ನಾವು ಇವಾಗ ಹೋಟ್ಲಿಗೆ ಬಂದ್ವಿ. ನಮ್ಮ ಫೇವ್ರೇಟ್ ಆದಂಥ ಉಡುಪಿ ಹೋಟೆಲಿಗೆ ಬಂದಿದ್ವಿ. ಹಾಗೆ ಆರ್ಡ್ರ್ ಮಾಡಿದ್ವಿ. ಏನು ಆರ್ಡ್ರ್ ಮಾಡ್ಕೊಂಡ್ವಿ ಅಂತಂದರೆ, ವರ್ಷ ಬಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡ್ಳು. ನಾನು ಬಂದು ಊಟ ಆರ್ಡ್ರ್ ಮಾಡಿಕೊಂಡೆ. ನಾನು ತುಂಬ ದಿನ ಆಗಿತ್ತು ಹೋಟೆಲಲ್ಲಿ ಊಟ ಮಾಡಿ ಅಂತ. ಯಾವಾಗಲೂ ಹೋದಾಗಲೂ ಮಸಾಲೆ ದೋಸೆ ತಿಂತಾ ಇರ್ತೀನಿ. ಈ ಸಲ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರು ತೊಗೊಂಡೆ. ವರ್ಷ ನನ್ನ ಫೇವ್ರೇಟ್ ಆದಂಥ ಮಸಾಲೆ ದೋಸೆ ತೊಗೊಂಡು ಹಾಗೆ ಇಬ್ಬರು ತಿಂದ್ವಿ. ತುಂಬ ಖುಷಿಯಾಯಿತು. ಅಪರೂಪಕ್ಕೆ ಹೊರಗಡೆ ಬಂದರೆ ಒಂಥರ ಖುಷಿ ಫ್ರೆಂಡ್ಸ್. ಮಕ್ಕಳ ಜೊತೆ ನಾವಾಗಿದ್ದರೆ ಒಂಥರ ಖುಷಿ. ಊಟ ಮುಗಿಸ್ಕೊಂಡು ಈಚೆ ಬಂದು ವರ್ಷ ನಾನೊಂದು ಫೋಟೋ ತೊಗೊಂಡ್ವಿ. ಫೋಟೋ ತಗೊಂಡು ಇವಾಗ ನಾವು ಬಂದು ಐಸ್ ಕ್ರೀಮ್ ಅಂಗಡಿಗೆ ಬಂದ್ವಿ. ಊಟ ಮಾಡಿಕೊಂಡು ಐಸ್ ಕ್ರೀಮ್ ಹತ್ರ ಬಂದ್ವಿ. ನಾವು ಹೊರಗಡೆ ಊಟಕ್ಕೆ ಹೋದರೆ ಚಳಿ ವೆದರಲ್ಲಂತೂ ಐಸ್ ಕ್ರೀಮ್ ತಿಂದ್ವಿ ವರ್ಷ ನಾನು. ಹೀಗೆ ಹಾಗೆ ಬಾದಾಮಿ ಮಿಲ್ಕ್ ಶೇಕು ಮತ್ತು ಬಾದಾಮಿ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಹಾಗೆ ಅಲ್ಲೇ ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಹಾಗೆ ತರಕಾರಿ ತೊಗೊಂಡು ಬಂದ್ವಿ. ತರಕಾರಿ ಬಂದು ಅವರೆಕಾಳು ಮತ್ತು ಹಾಗೆ ಕೆಂಪು ಮೆಣಸಿನ್ಕಾಯಿ ಇತ್ತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಇದನ್ನು ತೊಗೊಂಡು ಬಂದಿರೋದು, ಹಾಗಾಗಿ ನನಗೆ ತುಂಬ ಇಷ್ಟ. ಒಂದ್ಸಲ ಏನು ಮಾಡ್ಬೋದು ಇದರಲ್ಲಿ ಅಂತ ಗೊತ್ತಿಲ್ಲ, ಆದರೆ ತೊಗೊಂಡು ಬಂದಿದ್ದೀನಿ. ಮತ್ತು ಹಾಗೆ ಟೊಮೊಟೊ ಬಂದು 40 ರೂಪಾಯಿ kg. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೆ, 10 ರೂಪಾಯಿಗೆ 3 ಇತ್ತು. ಮತ್ತು ಹಾಗೆ ಬಂದು 100 ರೂಪಾಯಿಗೆ 3 ತೆಂಗಿನಕಾಯಿ ಇತ್ತು, ತೊಗೊಂಡು ಬಂದೆ. ತೆಂಗಿನಕಾಯಿ ತುಂಬ ರೇಟ್ ಆಗಿದೆ ಫ್ರೆಂಡ್ಸ್. ಇವತ್ತಿನ ಒಂದು ಬ್ಲಾಗ್ ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಮಿನಿ ಬ್ಲಾಗ್ ಇದು.